ಹಾಯ್, ವೆಲ್ಕಮ್ ಬ್ಯಾಕ್ ಟು ಶಾಲಜಗ್ ಯೂಟ್ಯೂಬ್ ಚಾನಲ್ಸ್. ಇವತ್ತಿನ ವೀಡಿಯೋ ಮೇಕಪ್ ಕಲೆಕ್ಷನ್. ಸೊ ಸಿಂಪಲ್ಲಾಗಿ ಹೇಗೆ ನನ್ನ ಹತ್ರ ಇರೋ ಪ್ರಾಡಕ್ಟ್ಸಲ್ಲಿ ಮೇಕಪ್ ಮಾಡ್ಕೊಬಹುದು, ಸೊ ನನ್ನ ಹತ್ರ ಯಾವ ಪ್ರಾಡಕ್ಟ್ಸ್ ಎಲ್ಲ ಇದೆ ಅನ್ನೋದನ್ನು ನಾನು ತೋರಿಸ್ತಾ ಹೋಗ್ತೀನಿ. ಮೊದಲಿಗೆ ಫೇಸ್ ವಾಶ್ ಆದಮೇಲೆ ಐಸ್ ಕ್ಯೂಬ್ ಅಪ್ಲೈ ಮಾಡ್ಕೊಳ್ಳಿ. ಸೊ ಮೇಕಪ್ ತುಂಬ ಲಾಂಗ್ ಲಾಸ್ಟಿಂಗ್ ಆಗಿರುತ್ತೆ ಆ್ಯಂಡ್ ನಿಮ್ಮ ಸ್ಕಿನ್ಗೆ ಯಾವುದೇ ಥರ ಡ್ಯಾಮೇಜ್ ಮಾಡಲ್ಲ. ಸೆಕೆಂಡ್ ಬಂದು ಟೋನರ್. ನಾನು ಯೂಸ್ ಮಾಡ್ತಿರೋದು ಬಯೋಟಿಕ್ ಅವ್ರದ್ದು. ನಿಮ್ಗೆ ಯಾವುದನ್ನ ಪ್ಲಮ್ ಅಥವಾ ತುಂಬ ಬ್ರ್ಯಾಂಡಲ್ಲಿದೆ, ಪ್ಯಾಕ್, ಮ್ಯಾಕ್, ಸಮಥಿಂಗ್ ಎಲ್ಲದರಲ್ಲೂ ಇದೆ. ಸೊ ಆ ಟೋನರ್ನ ನೀವು ಯೂಸ್ ಮಾಡ್ಕೋಬೋದು. ಸೊ ನೆಕ್ಸ್ಟ್ ಬಂದು ಟೋನರ್ ಆದಮೇಲೆ ನಾನು ಯೂಸ್ ಮಾಡೋದು ಮಾಯ್ಶ್ಚರೈಸರ್. ಸೊ ನನಗೆ ಡಾಕ್ಟರ್ ಸಜೆಸ್ಟ್ ಮಾಡಿರುವಂತಹ ಮಾಯ್ಶ್ಚರೈಸರ್. ಸೊ ನಿಮ್ಮ ಸ್ಕಿನ್ಗೆ ಯಾವುದು ಸೆಟ್ ಆಗುತ್ತೆ ಅದನ್ನು ಯೂಸ್ ಮಾಡ್ಕೊಳ್ಳಿ. ಈಗೆಲ್ಲನೂ PAC ಮಾಯ್ಶ್ಚರೈಸರ್ ತುಂಬ ಯೂಸ್ ಆಗ್ತಿದೆ ಮೇಕಪ್ ಅವ್ರಿಗೆ. ಸೊ ಮಾಯ್ಶ್ಚರೈಸರ್ ಎಲ್ಲ ಆಗಿದ್ದಾದಮೇಲೆ ನೆಕ್ಸ್ಟ್ ಬಂದು ಪ್ರೈಮರ್. ನಾನು ಬಂದು ಫಾರೆವರ್ 52 ಅವರ ಪ್ರೈಮರೇ ಯೂಸ್ ಮಾಡೋದು. ತುಂಬ ಅಂದರೆ ತುಂಬ ಚೆನ್ನಾಗಿದೆ, ನೀಟಾಗಿ ಬ್ಲೆಂಡ್ ಆಗುತ್ತೆ ಆ್ಯಂಡ್ ಮೇಕಪ್ ಲಾಂಗ್ ಲಾಸ್ಟಿಂಗ್ ಆಗಿರುತ್ತೆ, ಕೇಕಿ ಲುಕ್ ಕಾಣಿಸಲ್ಲ ಆ್ಯಂಡ್ ಓಪನ್ ಪೋರ್ಸ್ ಕೂಡ ತುಂಬ ಅಂದರೆ ತುಂಬ ಬ್ಲರ್ ಮಾಡುತ್ತೆ. ಇದು ಲೈಕ್ ನನಗೆ ಬಾಟಲ್ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಏನಂದರೆ ಇದು ಓಪನ್, ಮಿಡಲಲ್ಲಿದ್ದರೆ ಕ್ಲೋಸ್ ಬರಲ್ಲ. ಸೊ ಪ್ರೈಮರ್ ಆದಮೇಲೆ ಡಾರ್ಕ್ ಸರ್ಕಲ್ಗೆ ನಾನು ಇನ್ಸೆಟ್ ಅವ್ರದ್ದು ತೊಗೋಬೇಕು ಅಂತ ಅಂದ್ಕೊಳ್ತಿದ್ದೀನಿ. ನೋಡೋಣ ಟ್ರೈ ಮಾಡಿದಾಗ ಅದರಲ್ಲಿ ಯಾವ ಥರ ಲುಕ್ ಬರುತ್ತೆ ಅಂದ್ಬಿಟ್ಟು. ಸೊ ಸದ್ಯಕ್ಕೆ ನಾನು ಯೂಸ್ ಮಾಡ್ತಿರೋದು ಸ್ವಿಸ್ ಬ್ಯೂಟಿ ಅವರ ಕಲರ್ ಕರೆಕ್ಟರ್, ತುಂಬ ಚೆನ್ನಾಗಿದೆ. ಆ್ಯಂಡ್ ನೆಕ್ಸ್ಟ್ ಬಂದು ಇನ್ಸೆಟ್ ಅವರ ಕನ್ಸೀಲರ್. ಸೊ ಇದು ನಾನು ಬರೀ ಹೈಲೈಟ್ ಮಾಡೋಕ್ಕೆ ಮಾತ್ರ ಯೂಸ್ ಮಾಡ್ತೀನಿ. ಸೊ ಇದೆಲ್ಲ ಆದಮೇಲೆ ನಾನು ಯೂಸ್ ಮಾಡೋಂತಹ ಫೌಂಡೇಶನ್ ಡಬಲ್ ಶೇಡ್ ಫಾರೆವರ್ ಅವ್ರದ್ದು. ಇದು ಬಂದು ನನ್ನ ಸ್ಕಿನ್ಗೆ ಸ್ವಲ್ಪ ಡಾರ್ಕ್ ಆಗಿ ಯೆಲ್ಲೋಯಿಶ್ ಆಗಿ ಕಾಣಿಸುತ್ತೆ, ಇದು ತುಂಬ ಫೇರ್ ಆಗಿರುತ್ತೆ. ಸೊ ನಾನು ಎರಡೂ ಮಿಕ್ಸ್ ಮಾಡಿ ನಾನು ಫೌಂಡೇಶನ್ನ ಅಪ್ಲೈ ಮಾಡ್ತೀನಿ. ಸೊ ತುಂಬ ಚೆನ್ನಾಗಿದೆ ಆ್ಯಂಡ್ ಲಾಂಗ್ ಲಾಸ್ಟಿಂಗ್ ಆಗಿ ಬರುತ್ತೆ. ಸೊ ನೆಕ್ಸ್ಟ್ ನಾನು ಕನ್ಸೀಲರ್ ಮಾಡಿದಾಗ ನಾನು ಯೂಸ್ ಮಾಡೋದು ಮಾಸ್ ಅವರ ಲೂಸ್ ಪೌಡರ್. ನಾನು ಯೂಸ್ ಮಾಡುವಂತಹ ಕಾಂಪ್ಯಾಕ್ಟ್ ಮೆಬ್ಲಿನ್ ಅವ್ರದ್ದು ನೇಮ್ ಹೋಗ್ಬಿಟ್ಟಿದೆ, ಮೆಬ್ಲಿನ್ ಅವರ ಕಾಂಪ್ಯಾಕ್ಟ್ ನಾನು ಯೂಸ್ ಮಾಡೋದು. ಸೊ ನನ್ನ ಬ್ಲಷ್ ಬಂದು ಆ್ಯಕ್ಚುಲಿ ಎರಡಿದೆ ನನ್ನ ಹತ್ರ, ಒಂದು ಕೆ ಬ್ಯೂಟಿ, ಒಂದು ಮೆಬ್ಲಿನ್. ತುಂಬ ಇವೆರಡು ನನಗೆ ಫೇವ್ರೆಟ್ ಬ್ಲಷ್, ಸಿಕ್ಕಾಪಟ್ಟೆ ಚೆನ್ನಾಗಿದೆ. ನಾನು ಇವೆರಡನ್ನೇ ನಾನು ಯೂಸ್ ಮಾಡೋದು, ಬೇರೆ ಯಾವ ಬ್ಲಷ್ ಯೂಸ್ ಮಾಡಲ್ಲ, ಅಂದರೆ ಬೇರೆ ಯಾವುದಕ್ಕೂ ನಾನು ಇನ್ವೆಸ್ಟ್ ಮಾಡಲ್ಲ. ಸೊ ನೆಕ್ಸ್ಟ್ ಬಂದು ಐ ಶ್ಯಾಡೋ ಅಂತ ಬಂದರೆ ನಾನು ನ್ಯೂಡ್ ಕಲರ್ ಆ್ಯಕ್ಚುಲಿ ತುಂಬ ಇಷ್ಟ ನನಗೆ. ಒಂದು ಬಂದು ಐ ಥಿಂಕ್ ಇದು ಇನ್ಸೆಟ್ ಅವ್ರದ್ದೇ ಅಂತ ಅಂದ್ಕೊಳ್ತೀನಿ, ಚೆನ್ನಾಗಿದೆ, ಎಲ್ಲ ನ್ಯೂಡ್ ಕಲರ್, ಸಿಕ್ಕಾಪಟ್ಟೆ ಚೆನ್ನಾಗಿದೆ. ನಾನು ಜಾಸ್ತಿ ಯೂಸ್ ಮಾಡುವಂತಹ ಶೇಡ್ಸ್ ಅಷ್ಟೇ. ಆ್ಯಂಡ್ ಇದರಲ್ಲಿ ನಾನು ಎಲ್ಲ ಶೇಡು ಯೂಸ್ ಮಾಡ್ತೀನಿ. ಅದು ಯೂಸ್ ಮಾಡಿದಾಗ ನಾನು ಸ್ವಲ್ಪ ಹೈಲೈಟಾಗಿ ಕಾಣಿಸ್ಬೇಕು ಅಂದ್ಬಿಟ್ಟು ನಾನು ಈ ಶೇಡ್ಸ್ನ ಯೂಸ್ ಮಾಡ್ತೀನಿ. ಸೊ ಇದನ್ನು ನಾನು ಹೈಲೈಟರಾಗಿ ಯೂಸ್ ಮಾಡ್ತೀನಿ. ಇವೆರಡು ಕಲರ್ನು ಹೈಲೈಟರಾಗಿ ಯೂಸ್ ಮಾಡ್ತೀನಿ, ತುಂಬ ಚೆನ್ನಾಗಿದೆ. ಆ್ಯಂಡ್ ಕಾಂಟೋರ್ ಕೂಡ ನಾನು ಇನ್ಸೆಟ್ ಐ ಶ್ಯಾಡೋ ಪ್ಯಾಲೆಟಲ್ಲಿ ಯೂಸ್ ಮಾಡ್ಕೊತೀನಿ. ಸೊ ನೆಕ್ಸ್ಟ್ ಬಂದು ಸೆಟ್ಟಿಂಗ್ ಸ್ಪ್ರೇ. ನಾನು ಯೂಸ್ ಮಾಡ್ತಿರೋವಂಥ ಇದು ಕ್ಯಾಪ್ ಎಲ್ಲ ಹಾಕ್ಬಿಟ್ಟಿದ್ದೀನಿ. ನಾನು ಯೂಸ್ ಮಾಡ್ತಿರೋವಂಥ ಸೆಟ್ಟಿಂಗ್ ಸ್ಪ್ರೇ ಬಂದು ಫೇಸಸ್ ಕೆನಡಾ ಅವ್ರದ್ದು. ಸೊ ನೆಕ್ಸ್ಟ್ ಐಬ್ರೋಸ್ ಅಂತ ಬಂದರೆ ನಾನು ಆ್ಯಕ್ಚುಲಿ ನನ್ನ ಹತ್ರ ಎರಡಿದೆ. ಒಂದು ಸ್ವಿಸ್ ಬ್ಯೂಟಿ ಅವ್ರದ್ದು, ಇದು ಬಂದು ಮೆಬ್ಲಿನ್ ಅವ್ರದ್ದು. ಸೊ ನನಗೆ ಬ್ರೌನ್ ಶೇಡ್ ಇಷ್ಟ ಅಂತ ಅಂದ್ಬಿಟ್ಟು ನಾನು ಮೆಬ್ಲಿನ್ ಅವರ ಟ್ಯಾಟೂ ಬ್ರೋಸ್ ಅನ್ನೋದು, ಇದು ಸಖತ್ತಾಗಿದೆ. ಐಬ್ರೋ ಫಿಲ್ ಮಾಡಿದ್ರು ನಿಮಗೆ ಹಾಕೋ ಅಂಥ ಫೀಲೇ ಬರಲ್ಲ, ಅಷ್ಟು ಸೂಪರ್ವಾಗಿದೆ. ಸೊ ನಿಮ್ಗೆ ಯಾವ್ದು ಇಷ್ಟ ನೀವು ಅದು ಬೈ ಮಾಡ್ಬೋದು. ಆ್ಯಂಡ್ ಇದು ಬಂದು ಮೇಕಪ್ ರಿಮೂವ್ ವೈಪ್ಸ್ ಇದು. ಸೊ ನೆಕ್ಸ್ಟ್ ಏನಿದೆ, ಮಸ್ಕಾರ. ಆಲ್ಮೋಸ್ಟ್ ಎಲ್ಲರಿಗೂ ಮೆಬ್ಲಿನೇ ಫೇವ್ರೇಟ್. ಐಲೈನರ್ ಆ್ಯಂಡ್ ಕಾಜಲ್. ಅದು ಐಲೈನರ್ ಕಾಜಲ್ ಬಂದು ಕಾಜಲ್ ಬಂದು ಫೇಸಸ್ ಕೆನಡಾ, ಐಲೈನರ್ ಮತ್ತು ಮಸ್ಕಾರ ಬಂದು ಮೆಬ್ಲಿನ್ ಅವ್ರದ್ದು. ಸೊ ನೆಕ್ಸ್ಟ್ ನೋಡೋಕೆ ಹೋದರೆ ನನ್ನ ಹತ್ರ ಇರುವಂಥ ಲಿಪ್ಸ್ಟಿಕ್ ಎಲ್ಲ ಲಿಪ್ಸ್ಟಿಕ್ಕೂ ಮೆಬ್ಲಿನ್ ಅವ್ರದ್ದು, ನನಗೆ ಲಿಪ್ಸ್ಟಿಕ್ಸ್ ಫೇವ್ರೇಟ್. ಆ್ಯಂಡ್ ಇದು ಬಂದು ಸಖತ್ ಇಷ್ಟ ಆಯಿತು ಈ ಕಲರ್ ಬಂದು ಮೆಬ್ಲಿನಲ್ಲೆಲ್ಲ ಸಿಗೋಲ್ಲ. ಸೊ ಫಾರೆವರಲ್ಲಿ ಮಾತ್ರನೇ ಸೂಪರಾಗಿದೆ. ಸೊ ಅದಕ್ಕೆ ಇದನ್ನು ಬೈ ಮಾಡಿದೆ. ಈ ಶೇಡ್ ಬಂದು ಲವ್ವರ್. ಸೊ ಮೆಬ್ಲಿನಲ್ಲೂ ಲವ್ವರ್ ಇದೆ ಇದು, ಬಟ್ ಇದಕ್ಕೂ ತುಂಬ ಡಿಫ್ರೆನ್ಸ್ ಇದೆ. ಇದೆ ಬೇರೆ ಕಲರ್, ಚೆನ್ನಾಗಿದೆ. ಸೊ ನೆಕ್ಸ್ಟ್ ಬಂದು
ಇದು ಸ್ವಿಸ್ ಬ್ಯೂಟಿಯವರ ಪೌಡರ್ ಬ್ರಷ್. ಇದು ಬ್ರಷ್ ಪಿ ಎಸ್ ಸಿ ಇದು. ಆ್ಯಂಡ್ ಇದೆಲ್ಲ ಹೈ ಶ್ಯಾಡೋಗೆ. ಆ್ಯಂಡ್ ಇದು ಐಬ್ರೋ. ಇದು ಲಿಪ್ಸ್ಟಿಕ್ಗೆ ಅಂತ ಮಾಡ್ಕೊಂಡಿದ್ದೀನಿ. ಇದು ಬಂದು ಲಿಪ್ಸ್ಟಿಕ್ಕಿಗೂ ಯೂಸ್ ಮಾಡ್ತೀನಿ, ಮತ್ತು ಇದು ಕಣ್ಣು ಕೆಳಗಡೆ ನಾವು ಐ ಶ್ಯಾಡೋ ಕಾಜಲ್ ಥರ ಹಾಕ್ಕೊಳೋದಕ್ಕೂ ಯೂಸ್ ಮಾಡ್ತೀನಿ. ಆ್ಯಂಡ್ ಸ್ಮರ್ಚ್ ಮಾಡೋಕ್ಕೆ ಕೂಡ ಯೂಸ್ ಮಾಡ್ತೀನಿ. ಸೊ ಇದು ಬಂದು ಪಿ ಎಸ್ ಸಿ ಅವ್ರದ್ದು ಪಿಜ್ಜಾ ಪಫ್. ಆ್ಯಂಡ್ ಇದು ಬಂದು ಶುಗರ್ ಅವರ ಹೈಲೈಟರ್ ಬ್ರಷ್, ಚೆನ್ನಾಗಿದೆ. ಇದು ಬಂದು ಬ್ಲೆಂಡರ್, ಯಾವ ಬ್ರ್ಯಾಂಡೆಡ್ ಅಂತ ನನಗೆ ಗೊತ್ತಿಲ್ಲ, ಮರ್ತೋಗ್ಬಿಟ್ಟಿದ್ದೀನಿ ನಾನು ಮರ್ತೋಗಿದ್ದೀನಿ. ಸೊ ಇದಿಷ್ಟು ಬಂದು ನನ್ನ ಮೇಕಪ್ ಕಲೆಕ್ಷನ್. ಸೊ ನನ್ನ ಮೇಕಪ್ ಕಲೆಕ್ಷನ್ಸ್ ಯಾರಿಗೆಲ್ಲ ಇಷ್ಟ ಆಗಿದೆ ಕಮೆಂಟ್ ಮಾಡಿ. ಹಾಗೆ ಒಂದು ಮೇಕಪ್ ವಿಡಿಯೋ ಕೂಡ ಹಾಕ್ತೀನಿ, ನೋಡೋಣ. ಇನ್ಮೇಲೆ ನಾನು ವೀಡಿಯೋಸ್ ಎಲ್ಲ ಸ್ವಲ್ಪ ಕಂಟಿನ್ಯೂ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ, ನನಗೆ ಟೈಮ್ ಸಿಗ್ತಿಲ್ಲ. ಸೊ ಆದಷ್ಟು ನಾನು ವೀಡಿಯೋಸ್ ಅಪ್ಲೋಡ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಸೊ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ನಿಮ್ಮ ಫ್ರೆಂಡ್ಸ್ಗೆಲ್ಲನೂ ನನ್ನ ಚಾನಲ್ನ ಶೇರ್ ಮಾಡಿ, ಲೈಕ್ ಮಾಡಿ. ಸೊ ಹೀಗೆ ಸಪೋರ್ಟ್ ಮಾಡ್ತೀರಿ. ಥ್ಯಾಂಕ್ ಯು, ಲವ್ ಯು, ಬಾಯ್.